ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹನುಮ ಜಯಂತಿ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಪ್ರಸಾದ ತಿನ್ನೋದೇ ಒಂಥರ ಮಜಾ ಕಣ್ರಿ. ನಿಜವಾಗ್ಲೂ ಎಷ್ಟು ಜನಕ್ಕೆ ಇದು ಸಿಗುತ್ತೋ ಏನೋ ಗೊತ್ತಿಲ್ಲ, ಪ್ರಸಾದ ಸಿಗುತ್ತೋ ನನಗೂ ಗೊತ್ತಿಲ್ಲ. ಇವತ್ತು ನಾನಂತ ಜೋಶಲ್ಲಿ ಹೋಗ್ತಾ ಇದ್ದೀನಿ, ಪ್ರಸಾದ ಸಿಗುತ್ತೆ ಅಂದ್ಕೊಂಡೇ ಹೋಗ್ತಾ ಇದ್ದೀನಿ. ಬಟ್ ನೋಡೋಣ, ಪ್ರಸಾದ ಸಿಗುತ್ತೋ ಹೆಂಗೋ ಅಂತ ಗೊತ್ತಿಲ್ಲ. ಹೋದ ವರ್ಷ ಹೋಗಿದ್ವಾ ಅಮ್ಮ ನಾವು? ಯಾಕೆ ಹೋದ ವರ್ಷ ಹೋಗಬೇಕು ಅಂತ ಅಂದ್ಕೊಂಡಿದ್ವೇನೋ, ಬಟ್ ಹೋಗಿರಲಿಲ್ಲ. ಮಿಸ್ ಮಾಡಲ್ಲ, ಯಾವಾಗಾದ್ರೂ ಅಪರೂಪಕ್ಕೆ ಒಂದೊಂದು ಸತಿ ಮಿಸ್ ಮಾಡ್ತೀನಿ. ಬೆಳಗ್ಗೆಯಿಂದ ನಮ್ಮ ಮನೆಯವ್ರು ಹೇಳ್ತಾನೆ ಇದ್ದರು, ಆಂಜನೇಯನ ದೇವಸ್ಥಾನದಲ್ಲಿ ಅವರು ಕೂಡ ಒಬ್ಬರು ಮೆಂಬರ್ ಆಗಿದ್ದಾರೆ. ಅವರು ಬ್ಯುಸಿ ಇರೋದ್ರಿಂದ ಹೇಳ್ತಾನೆ ಇದ್ರು, ಹೋಗ್ರಿ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮಳೆ ಬಂದು ಗೊತ್ತಿರಬೇಕು, ತುಂಬ ವೆದರೆಲ್ಲ ಸ್ವಲ್ಪ ಚೇಂಜ್ ಆಗಿಬಿಟ್ಟಿತ್ತು. ಸೊ ಇವಾಗ ಸ್ವಲ್ಪ ಬಿಸಿಲು ಬರ್ತಾಯಿದೆ. ನೆನ್ನೆ ಅಂತೂ ಚಿಟ್ಟ ಮಳೆ ಹನಿತಾನೇ ಇತ್ತು. ಒಂದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ವೆದರ್ ಕೂಡ ಸ್ವಲ್ಪ ಕೋಲ್ಡು ಜಾಸ್ತಿನೇ ಆಗಿತ್ತು. ಪರವಾಗಿಲ್ಲ, ಇವತ್ತು ಹೋಗ್ತಾ ಇದ್ದೀನಿ. ನಮ್ಮ ಹುಡುಗ ಇನ್ನೂ ಬಂದಿಲ್ಲ, ಹಂಗೆ ಬಿಸಿಲಲ್ಲಿ ಕೂಡ ಆಚೆ ಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಬಿಸಿಲು ಎಷ್ಟು ಮುಖ್ಯ ಅಂತ ಅಂದರೆ ಮನುಷ್ಯಂಗೆ, ನಮಗೆ ಕೆಲವೊಂದು ಮೂಳೆಗೆ ಬೇಕಾಗಿರೋವಂಥದ್ದು, ಆರೋಗ್ಯಕ್ಕೆ ಬೇಕಾಗಿರೋವಂಥದ್ದೆಲ್ಲ ಬಿಸಿಲಲ್ಲಿ ಎಷ್ಟೋ ಇರೋದ್ರಿಂದ ಬಿಸಿಲು ಖಂಡಿತವಾಗ್ಲೂ ಹೊರಗಡೆ ಬರಬೇಕು. ಕೆಲವರು ಬಿಸಿಲು ಕೆಲವರು ಟ್ಯಾನ್ ಆಗ್ಬಿಡ್ತೀವಿ ಅಂತ ಬಿಸಿಲು ಮುಖನೇ ತೋರಿಸಲ್ಲ, ಹಂಗಿರ್ತಾರೆ. ಖಂಡಿತವಾಗ್ಲೂ ಬನ್ನಿ ಬಿಸಿಲಿಗೆ. ಎಷ್ಟೋ ವಿಟಮಿನ್ನು ನಿಮಗೆ ಎಷ್ಟೋ ಸಿಗುತ್ತೆ ಇದರಲ್ಲಿ ಅಂತ ಹೇಳ್ತೀನಿ. ನೋಡೋಣ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ, ಲಾಸ್ಟಲ್ಲಿ ವಿಡಿಯೋನ ಹೇಳ್ತೀನಿ ಏನು ವಿಶೇಷ ಅಂತ. ಅಲ್ಲಿವರೆಗೂ ನೀವು ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಯಾಕೆ ತಡ ಮಾಡೋದು, ಹಂಗೆ ದೇವಸ್ಥಾನಕ್ಕೆ ಹೋಗಿ ನಾನು ಕೂಡ ಆದರೆ ನಿಮಗೆ ದರ್ಶನ ಮಾಡಿಸ್ತೀನಿ. ಯಾರ್ಯಾರೆಲ್ಲ ನೋಡಿಲ್ವೋ ಆಂಜನೇಯ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ದೆ. ಬನ್ನಿ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ. ನೀವೇನು ನೋಡ್ತಾ ಇದ್ದೀರೋ, ಎಲ್ಲ ಕಡೆ ಹನುಮ ಜಯಂತಿ ಪ್ರಯುಕ್ತ ಎಲ್ಲ ಕಡೆನೂ ಜನ ಜಾಸ್ತಿ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಫ್ಲೇವರ್ ಕೆಳಗಡೆ ಕೂಡ ಇಲ್ಲಿ ದೊಡ್ಡದಾಗಿ ಜನ ಸೇರಿದ್ರು. ನೋಡಿದ್ರೆ ತುಂಬ ಅಂದರೆ ತುಂಬಾ ಜನ ಇದ್ದರು. ಇಲ್ಲಿ ಪ್ರಸಾದ ಕೂಡ ಚೆನ್ನಾಗಿ ಕೊಡ್ತಾಯಿದ್ರು. ಹಾಗೆ ಇಲ್ಲಿ ಜನನೂ ಕೂಡ ಸಿಸ್ಟಮ್ಯಾಟಿಕ್ಕಾಗಿ ಬರ್ತಾಯಿದ್ರು. ಒಂದೊಂದು ಕಡೆ ಸಿಸ್ಟಮ್ಯಾಟಿಕ್ಕಾಗಿ ಎಷ್ಟೇ ಇದು ಮಾಡಿದ್ರು ಕೂಡ ಅವರು ಬರೋದಿಲ್ಲ. ನಾವೊಂದು ರೂಲ್ಸ್ನ ಫಾಲೋ ಮಾಡೋಕ್ಕೋದ್ರೆ ಹಿಂದೆ ಮುಂದೆ ಎಲ್ಲ ಕಡೆಯಿಂದನೂ ನುಗ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಬೇಕಾದವ್ರನ್ನ ಒಳಗಡೆ ಕರ್ಕೊಂಡು ಬಂದವ್ರನ್ನೆಲ್ಲ VIP ಗೆಸ್ಟ್ಗಳ ಥರ ಎಲ್ಲ ಇದು ಮಾಡ್ತಾ ಇರ್ತಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಹೋಗಬೇಕು. ಯಾಕೆ ಅಂತಂದರೆ VIP ಗಳಿಗೂ ಆ ದೇವರು ಅದೇ ಥರನೇ ದರ್ಶನ ಕೊಡ್ತಾನೆ, ಹಾಗೆ ನಾರ್ಮಲ್ ಮನುಷ್ಯರಿಗೂ ಅದೇ ಥರನೇ ದರ್ಶನ ಕೊಡೋ ಅಂಥದ್ದು. ನಾನು ಒಂದು 4ರಿಂದ 5 ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಬಂದಿದ್ದು. ಹಾಗೆ ಪ್ರಸಾದನ ಕೂಡ 4ರಿಂದ 5 ದೇವಸ್ಥಾನದಲ್ಲಿ ಪ್ರಸಾದ ಕೂಡ ತಿನ್ನೋದಕ್ಕಾಗಲ್ಲ, ನಾನೇನು ಹೊಟ್ಟೆ ಬಾಕಿ ಅಂತೂ ಅಲ್ಲ. ಒಂದು ದೇವಸ್ಥಾನದಲ್ಲಿ ಪ್ರಸಾದನ ಈಸ್ಕೊಂಡು ಮನೆಗೆ ಹೋಗಿ ತಿನ್ನಬೇಕು ಅಂತ ಅಂದ್ಕೊಂಡು ಈಸ್ಕೊಂಡು ಮನೆಗೆ ತಗೊಂಡೋಗಿ ತಿಂದಿರೋ ಅಂಥದ್ದು. ನನ್ನ ಮಗ ಬೇರೆ ಬರೋ ಟೈಮ್ ಆಗ್ತಾಯಿತ್ತು ಅಂತ ಲೇಟ್ ಆಗಿಬಿಡುತ್ತೆ ಅಂತ ನಾನು ದರ್ಶನ ಮಾಡಿಕೊಂಡು ಎಲ್ಲಿ ಜನ ಕಡಿಮೆ ಇರ್ತಾರೋ ಅಲ್ಲಿ ನೋಡಿಕೊಂಡು ಪ್ರಸಾದನ ಈಸ್ಕೊಂಡು ಮನೆಗೆ ತಗೊಂಡೋಗಿ ತಿಂದಿರೋ ಅಂಥದ್ದು. ಪ್ರಸಾದನ ವೇಸ್ಟ್ ಮಾಡಬೇಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಸಾದನ ಈಸ್ಕೊಂಡು ಖಂಡಿತವಾಗ್ಲೂ ನೀವು ತಿನ್ನೋ ಅಂಥ ಪ್ರಸಾದ ಇನ್ನೊಬ್ರಿಗೆ ಮಿಕ್ಕಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ಕೆಲವರು ಪ್ರಸಾದ ಈಸ್ಕೊಳ್ಳೋಕ್ಕೂ ಮುಜುಗರ ಅಂತ ಅಂದ್ಕೊತಾ ಇರ್ತಾರೆ. ಬಟ್ ನಮಗೇನು ಪ್ರಸಾದ ತಿನ್ನೋದ್ರಲ್ಲಿ ಇರೋವಂಥ ಖುಷಿ ನಾವು ಮಾಡಿ ತಿನ್ನೋ ಅಡುಗೆ ಊಟದಲ್ಲಿ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಅದರಲ್ಲಿ ಅಷ್ಟು ಶಕ್ತಿ ಇರುತ್ತೆ, ಅಷ್ಟು ಒಂಥರ ಏನೋ ಒಂಥರ ಗೊತ್ತಿಲ್ಲ. ನನಗೆ ನನ್ನ ಮಕ್ಕಳಿಗೆ ಅಂತ ತುಂಬ ಅಂದರೆ ತುಂಬಾ ಇಷ್ಟ ಪ್ರಸಾದ. ಯಾರಿಗೆ ತಾನೇ ಇಷ್ಟ ಆಗಲ್ಲ. ತುಂಬ ಜನ ಪ್ರಸಾದಕ್ಕೋಸ್ಕರನೇ ಎಷ್ಟು ಇದರಿಂದ ಕಾಯ್ತಾ ಇರ್ತಾರೆ. ಅದರಲ್ಲಿ ನಾನು ಒಬ್ಬಳು ಅಂತಲೇ ಅಂದ್ಕೊಂಡಿದ್ದೀನಿ.
ಹೀಗೆ ನನಗೆ ಎಷ್ಟು ದೇವಸ್ಥಾನ ಆಗುತ್ತೋ ಅಷ್ಟು ದೇವಸ್ಥಾನನ ನೋಡಿಕೊಂಡು ಇಲ್ಲಿಂದ ಮನೆ ಕಡೆ ಹೊರಟಿರೋ ಅಂಥದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಹನುಮ ಜಯಂತಿಯ ಹಾಗೆ ನಾಳೆ ಒಂದು ವಿಶೇಷ ಅಂತ ಹೇಳಿದ್ದೀನಿ, ಅದು ಕೂಡ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.